ಎಲ್ಲರಿಗೂ ನಮಸ್ಕಾರಗಳು. ಇಂದು ರಾಷ್ಟ್ರೀಯ ಹಿರಿಯರಿಗೆ ಪತ್ರ ಬರೆಯುವ ದಿನ. ಬದಲಾದ ದಿನಗಳಲ್ಲಿ ಪತ್ರ ಬರೆಯುವ ಮಹತ್ವ ಮರೆತು ಬಿಟ್ಟಿವೆ. ಆದರೆ ಇಂದು ನಾನು ಈ ಒಂದು ಮುಖಾಂತರ ಒಂದು ಪತ್ರವನ್ನು ನನ್ನೆಲ್ಲ ಹಿರಿಯರಿಗೆ ಬರೆಯುತ್ತಿದ್ದೇನೆ. ಹಿರಿಯರ ಚರಣಗಳಿಗೆ ನನ್ನ ನಮಸ್ಕಾರಗಳು. ತಾವೆಲ್ಲರೂ ಆರೋಗ್ಯವಾಗಿದ್ದೀರಿ ಅಂತ ನಾನು ಬಯಸುತ್ತೇನೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಕೂಡ ಚೆನ್ನಾಗಿ ಇದ್ದೇನೆ. ನಿಮ್ಮ ಆಶೀರ್ವಾದದ ಫಲ, ತಂದೆ ತಾಯಿಯ ಪ್ರೋತ್ಸಾಹ, ದೇವರ ದಯೆಯಿಂದ ಇಂದು ನಾನು ಶಿಕ್ಷಕರ ಹುದ್ದೆಯಲ್ಲಿದ್ದು ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ಒಂದು ಕೆಲಸದಲ್ಲಿ ನನಗೆ ತುಂಬ ಸಂತೋಷವಿದೆ. ಇವತ್ತು ನಾನು ವಿನೂತನವಾದ ಶೈಲಿಯಲ್ಲಿ ಈ ಒಂದು ಮಾತುಗಳ ಮುಖಾಂತರ ಪತ್ರ ಬರೆಯುತ್ತಿದ್ದೇನೆ. ಅದು ತಮಗೆ ಇಷ್ಟ ಆಗುತ್ತದೆ ಅಂತ ನಾನು ಅಂದುಕೊಂಡಿದ್ದೇನೆ. ಏಕೆಂದರೆ ಈ ವರ್ಷ SSLC ಮಕ್ಕಳಿಗೆ ತುಂಬ ವಿಶೇಷವಾಗಿ ಕಾರ್ಯಕ್ರಮದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯು ಪಾಸಾಗಬೇಕು ಎಂಬ ಉದ್ದೇಶದಿಂದ ನಾವು ಕೆಲಸ ಮಾಡುತ್ತಿದ್ದೇವೆ. ಈ ವಿಷಯ ತಮ್ಮ ಗಮನಕ್ಕೆ ತರುತ್ತೇನೆ. ಏಕೆಂದರೆ ಇಂದಿನ ಶಿಕ್ಷಣ ಅಂದಿನ ಶಿಕ್ಷಣದಲ್ಲಿ ಬಹಳಷ್ಟು ಬದಲಾವಣೆಗಳು ಆಗಿವೆ. ನೀವು ಕೊಟ್ಟ ಕೊಡುಗೆಯಿಂದ ಇಂದು ನಾನು ಶಿಕ್ಷಕ ವೃತ್ತಿಯಲ್ಲಿದ್ದೇನೆ. ಪ್ರಾಮಾಣಿಕವಾಗಿ ಬದಲಾದ ಶೈಲಿಯಲ್ಲಿ ಮಕ್ಕಳಿಗೆ ನಾನು ನನ್ನ ತಕ್ಕ ಮಟ್ಟಿಗೆ ಪರಿಶ್ರಮ ಹಾಕಿ ಅವರ ಒಂದು ಉತ್ತಮ ಫಲಿತಾಂಶಕ್ಕಾಗಿ ನಾನು ಕೂಡ ಕೆಲಸ ಮಾಡುತ್ತಿದ್ದೇನೆ ಅಂತ ಇಂದು ಈ ಪತ್ರದ ಮೂಲಕ ತಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ನನ್ನೆಲ್ಲ ಹಿರಿಯರಿಗೂ ನಾನು ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಯಾರೆಲ್ಲರಿಗೂ ಈ ಒಂದು ವಿನೂತನ ಶೈಲಿಯ ಬರಹ ಓದು ಇಷ್ಟವಾದರೆ ಒಂದು ಕಾಮೆಂಟ್ ಬಾಕ್ಸ್ನಲ್ಲಿ ತಾವು ಕೂಡ ಹಿರಿಯರಿಗಾಗಿ ಒಂದು ನುಡಿಯನ್ನು ಬರೆಯಿರಿ. ಅವರು ಓದಿ ಸಂತೋಷ ಪಡುತ್ತಾರೆ, ಕೇಳುತ್ತಾರೆ. ಅವರ ಸಂತೋಷವೇ ನಮಗೆ ಸ್ಫೂರ್ತಿ. ಏಕೆಂದರೆ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯಬೇಕು. ಅವರಿಂದ ನಾವು ಅವರಿಗಾಗಿ ಏನೂ ಮಾಡಲು ಸಾಧ್ಯವಿಲ್ಲ. ಆದರೆ ಅವರಿಗಾಗಿ ಒಂದು ದಿನ ಮೀಸಲಿಡೋಣ. ನನ್ನೆಲ್ಲ ಹಿರಿಯ ಜೀವಿಗಳ ಒಂದು ಆರೋಗ್ಯ ಚೆನ್ನಾಗಿರಲಿ, ಅವರು ಚೆನ್ನಾಗಿದ್ದು ನಮಗೆ ಮಾರ್ಗದರ್ಶನ ಮಾಡಲಿ ಅಂತ ಈ ಮುಖಾಂತರ ಮತ್ತೊಮ್ಮೆ ಕೇಳುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಚಂದ್ರಕಲಾ ಟೀಚರ್.